ಹಾಯ್ ಫ್ರೆಂಡ್ಸ್, ನಮ್ಮ ಮೊಬೈಲ್ ಫೋನನ್ನು ಯೂಸ್ ಮಾಡಿಕೊಂಡು ಈಗ ಇಮೇಜಲ್ಲಿ ಕಾಣ್ತಿರೋ ಹಾಗೆ ಫೋಟೋ ಔಟ್ಲೈಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನೀಗ ಹೇಳ್ತೇನೆ. ಇದಕ್ಕೆ ಬೇಕಾಗಿರೋದು ಒಂದು ಸಿಂಪಲ್ ಅಪ್ಲಿಕೇಶನ್. ಎಲ್ಲರೂ ಇದನ್ನು ಯೂಸ್ ಮಾಡ್ತಾರೆ ಮಾಮೂಲಾಗಿ. ಪಿಕ್ಸ್ ಆರ್ಟ್ ಅಂತ ಅಪ್ಲಿಕೇಶನ್ ಹೆಸರು. ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಟೈಮ್ ಯಾಕೆ ವೇಸ್ಟ್ ಮಾಡೋದು, ಈಗಲೇ ವಿಡಿಯೋ ಸ್ಟಾರ್ಟ್ ಮಾಡುವ. ಪಿಕ್ಸ್ ಆರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಕೆಚಸ್ ಮೇಲೆ ಕ್ಲಿಕ್ ಮಾಡಿ. ಸ್ಕೆಚಸಲ್ಲಿ ಫಸ್ಟ್ ಸ್ಕೆಚನ್ನು ಓಪನ್ ಮಾಡಿ. ಇದು ಇಂಟರ್ನೆಟ್ ಬೇಕಾಗ್ತದೆ. ನೆಟ್ವರ್ಕ್ ಸ್ಪೀಡ್ ಇದ್ದರೆ ಇದು ಸ್ಪೀಡ್ ಆಗ್ತದೆ, ನೆಟ್ವರ್ಕ್ ಸ್ಲೋ ಇದ್ದರೆ ಸ್ಲೋ ಆಗ್ತದೆ. ನೆಕ್ಸ್ಟ್ ವಾಪಸ್ ಅದರ ಮೇಲೆ ಕ್ಲಿಕ್ ಮಾಡಿ, ಲೈನ್ ಮೇಲೆ ಕ್ಲಿಕ್ ಮಾಡಿ. ಇದು ಲೈನ್ ವಿಡ್ತ್ ದೊಡ್ಡ ಮಾಡಿದರೆ ಆಯಿತು. ನೆಕ್ಸ್ಟ್ ಕಲರನ್ನು ಚೇಂಜ್ ಮಾಡಿದರೆ ಆಯಿತು. ನಿಮಗೆ ಬೇಕಾದ ಕಲರ್ ಕೆಳಗೆ ಆಪ್ಷನ್ ಉಂಟು, ಬೇಕಾದ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಹಾರಿಜಾಂಟಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಲೆಫ್ಟ್ ರೈಟ್ ಮೂವ್ ಆಗ್ತದೆ. ನೆಕ್ಸ್ಟ್ ವರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿದರೆ ಮೇಲೆ ಕೆಳಗಡೆ ಮೂವ್ ಆಗ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದರೆ ಫೋಟೋ ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ತದೆ. ಫೇಡ್ ಇಟ್ಟರೆ ಲೈನ್ ಫುಲ್ಲು ಇರೇಸ್ ಆಗ್ತದೆ. ನೆಕ್ಸ್ಟ್ ಇದನ್ನು ಸೇವ್ ಮಾಡಿಕೊಂಡ್ರೆ ಆಯಿತು. ಈ ಟೈಪ್ ಎಡಿಟ್ ಮಾಡೋದರಿಂದ ಏನಾಗ್ತದೆ ಅಂದರೆ ಸೈಡಲ್ಲಿರುವ ಕೆಲವು ಪಾರ್ಟ್ ಎಲ್ಲ ಸರಿಯಾಗಿ ಕ್ಲಿಯರಾಗಿ ಕಾಣೋದಿಲ್ಲ, ಅಥವಾ ಸ್ವಲ್ಪ ದೂರದಲ್ಲಿರುವ ಪಾರ್ಟ್ ಎಲ್ಲ ಕ್ಲಿಯರಾಗಿ ಕಾಣೋದಿಲ್ಲ. ಅದಕ್ಕೆ ಏನು ಮಾಡೋದಂದರೆ ಇನ್ನೊಂದು ಟೈಪಿನ ಎಡಿಟಿಂಗ್ ಮೆಥಡ್ ಇದೆ. ಅದಕ್ಕಾಗಿ ನಮ್ಮ ಚಾನಲನ್ನು ಕೊನೆಯವರೆಗೂ ನೋಡ್ತಾ ಇರಿ. ಪಿಕ್ಸ್ ಆರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ. ನೆಕ್ಸ್ಟ್ ಪ್ಲಸ್ ಐಕಾನ್ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ರಿಯೇಟ್ ನ್ಯೂ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಫೋಟೋವನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫೋಟೋವನ್ನು ಕ್ರಾಪ್ ಮಾಡಿ ನಿಮಗೆ ಬೇಕಾದ ರಿಸೈಸ್ ಮಾಡಿಕೊಳ್ಳಿ. ನಿಮ್ಮ ಬೇಕಾದ ಸೈಜನ್ನು ಇಟ್ಟುಕೊಂಡ್ರೆ ಆಯಿತು. ಸೈಜ್ ಅಡ್ಜಸ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಎಂಟಿ ಲೇಯರ್ ತಗೊಂಡು ನ್ಯೂ ಲೇಯರ್ ತಗೊಂಡ್ರೆ ಆಯಿತು. ನೆಕ್ಸ್ಟ್ ಕಲರ್ಫುಲ್ಲು ವೈಟ್ ತಗೊಂಡು ಬ್ರಷ್ ಮೇಲೆ ಕ್ಲಿಕ್ ಮಾಡಿ. ಬ್ರಷ್ ಸೈಜನ್ನು ಸೆಲೆಕ್ಟ್ ಮಾಡಿ, ಅಪಾಸಿಟಿ ಫುಲ್ಲು ಇರಲಿ. ನೆಕ್ಸ್ಟ್ ನಿಮ್ಮ ಫೋಟೋದ ಫುಲ್ಲು ಸೈಡ್ ಫುಲ್ಲು ಲೈನ್ ಎಳ್ಕೊಂಡು ಹೋದರೆ ಆಯಿತು. ನಾನು ಇದರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿದ್ದೇನೆ, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕು ಕೊಟ್ಟಿರ್ತೇನೆ. ನೀವು ನೋಡಲಿಲ್ಲ ಅಂದರೆ ಈಗಲೇ ನೋಡಿ. ನಾನು ಫುಲ್ ಸ್ಪೀಡಲ್ಲಿ ತೋರಿಸ್ತಿದ್ದೇನೆ, ಯಾಕಂದರೆ ಟೈಮ್ ಸೇವ್ ಆಗಬೇಕಲ್ಲ ಅದಕ್ಕೆ. ಅಷ್ಟು ಈ ಥರ ಲೈನಲ್ಲಿ ಎಳೆದ ಮೇಲೆ ಮುಖಕ್ಕೆಲ್ಲ ಕ್ಲಿಯರಾಗಿ ಎಳೀರಿ. ನೆಕ್ಸ್ಟ್ ಅದಾದ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಡಾಟ್ ಮೇಲೆ ಕ್ಲಿಕ್ ಮಾಡಿ, ಟ್ರಾನ್ಸ್ಫಾರ್ಮ್ ಅಂತ ಉಂಟು ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫೋಟೋವನ್ನು ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ಯಾವ ಕಡೆ ಬೇಕೋ ಆ ಕಡೆಗೆ. ಇದು ಇನ್ನೊಂದು ಮೆಥಡ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ.